ಹಾಯ್ ಎವ್ರಿವಾನ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇದು ಸ್ಕ್ವಿಡ್ ಅಂತ ಹೇಳ್ತಾರೆ. ಇದಕ್ಕೆ ಬೊಂಡಾಸ್ ಅಂತ ಸಹ ಹೇಳ್ತಾರೆ. ತುಂಬ ಟೇಸ್ಟಾಗಿರ್ತದೆ ಇದು ಮಾಡಿದ ಮೇಲೆ. ಆದರೆ ಮಾಡೋದು ಸುಮಾರು ಮಂದಿಗೆ ಕಷ್ಟ ಆದ್ದರಿಂದ ಸುಮಾರು ಮಂದಿ ತಿನ್ನೋದಿಲ್ಲ. ಈಗ ನಾನು ಹೇಳ್ತಾ ಹೋಗ್ತೇನೆ ಯಾವ ಥರ ಮಾಡೋದಂತ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ. ತುಂಬ ಈಸಿ ಇದೆ, ಆದರೆ ನೋಡೋದೊಂಥರ ಕಷ್ಟ ಅಂತ ಅನಿಸ್ತದೆ. ಆದರೆ ತುಂಬ ಈಸಿಯಾಗಿ ಮಾಡುವಂಥದ್ದು. ಮತ್ತು ಯಾವ ಇದನ್ನೆಲ್ಲ ವೇಸ್ಟ್ ಯಾವುದೆಲ್ಲ ಯೂಸ್ಫುಲ್ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡಿ, ಇಲ್ಲಿ ನಡುವಿಗೆ ಈ ಥರ ಇದೆಯಲ್ಲ, ಅದಕ್ಕೆ ಕೈ ಹಾಕಿ ಹೀಗೆ ತೆಗೆದ್ರೆ ಅದು ವೇಸ್ಟ್. ನೋಡಿ, ಇದನ್ನು ಬಿಸಾಡೋದು. ನೋಡಿ, ಇದನ್ನು ಕಟ್ ಮಾಡಿ ನಾವು ಯೂಸ್ ಮಾಡುವಂಥದ್ದು. ನಂತರ ಇದರ ತಲೆ ಭಾಗದಲ್ಲಿ ನೋಡಿ ಈ ಥರ ಇರ್ತದೆ ನೋಡಿ, ಪ್ಲಾಸ್ಟಿಕ್ ಟೈಪಲ್ಲಿ. ಇದು ಪ್ರೆಸ್ ಮಾಡಿ ಅದರಲ್ಲಿ ಎರಡು ಇರ್ತದೆ, ಅದನ್ನು ಎರಡನ್ನು ಸಹ ತೆಗಿಬೇಕು. ಇಲ್ಲದ್ರೆ ಆಗ ರೌಂಡ್ ಟೈಪ್ ಬರ್ತದಲ್ಲ, ಅದನ್ನೇ ಪೂರ್ತಿಯಾಗಿ ತೆಗಿಬೋದು. ನಾನಿಲ್ಲಿ ಅದರದ್ದು ಎರಡು ಇದನ್ನು ಮಾತ್ರ ತೆಗಿತಾ ಇದ್ದೇನೆ. ನಂತರ ಇದು ದೊಡ್ಡದಿರುವುದರಿಂದ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಸಣ್ಣ ಸಣ್ಣದಿದ್ದರೆ ಅದರ ಜೊತೆಗೆ ಉದ್ದಕ್ಕೆ ಹಾಗೆ ಬಿಡ್ಬೋದು. ಇದು ತಲೆ ಭಾಗ ಅದರದ್ದು, ಈ ತಲೆ ನೋಡಿ ಅದರದ್ದು. ಇದನ್ನು ಹಾಗೆ ಹಾಕೋದು. ಅದು ಉಪ್ಪು ನೀರು ಹಾಕಿ ನಾನು ಇಟ್ಟಿದ್ದೇನೆ, ಅದಕ್ಕೆ ಹಾಕಿದರೆ ಆಯಿತು ನೀವು ಉಪ್ಪು ನೀರಿಗೆ. ನಂತರ ಇದರದ್ದು ಸಿಪ್ಪೆ ತೆಗಿಬೇಕು. ನೋಡಿ, ಈ ಥರ ಈಸಿಯಾಗಿ ಬರ್ತದೆ. ಈ ಥರ ಎಳೆದ್ರೆ ಸಾಕು. ನೋಡಿ, ಇದು ಈ ಥರ ಎಳಿಬೇಕು. ನೋಡಿ, ತುಂಬ ಕ್ಲೀನಾಗಿ ಬರ್ತದೆ ನೋಡಿ. ನಂತರ ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು, ವೈಟ್ ಕಲರಾಗಿ. ನೋಡಿ, ಮತ್ತೊಂದು ಬೇರೆ ಬೇರೆ ಕಲರಲ್ಲಿ ಸಹ ಬರ್ತದೆ ಇದೆಲ್ಲ ಸ್ಕಿನ್ ಅದರದ್ದು. ಇದು ಸ್ವಲ್ಪ ಡಾರ್ಕ್ ಇದೆ ಇವತ್ತು ತಂದದ್ದು. ನೋಡಿ, ಇದೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕು. ಈಗ ರೆಸ್ಟೋರೆಂಟಲ್ಲೆಲ್ಲ ಯೂಸ್ ಮಾಡೋದಿದ್ರೆ ಅವರು ಸರ್ಕಲ್ ರಿಂಗ್ ಟೈಪಲ್ಲಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಯೂಸ್ ಮಾಡ್ತಾರೆ. ಆದರೆ ನಾನು ಅದನ್ನು ಓಪನ್ ಮಾಡಿ ಅದನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿಯೇ ಸ್ಕ್ವೇರಾಗಿ ಕಟ್ ಮಾಡ್ತೇನೆ, ಮನೆಯಲ್ಲಿ ಎಲ್ಲ ಯೂಸ್ ಮಾಡಲಿಕ್ಕೆ. ಮತ್ತು ನೆಂಟರೆಲ್ಲ ಬರುವಾಗ ರಿಂಗ್ ಟೈಪಲ್ಲೇ ನಾನು ಕಟ್ ಮಾಡೋದು. ನೋಡಿ, ಅದು ಮೀನು ತಿಂದಿದೆ ನೋಡಿ, ಮೀನುಂಟು ನೋಡಿ ಅದರ ಹೊಟ್ಟೆ ಒಳಗೆ. ನೋಡಿ, ಇದನ್ನೆಲ್ಲ ತೆಗಿಬೇಕು. ತೆಗೆದು ಎಲ್ಲ ಪೂರ್ತಿಯಾಗಿ ಬಿಸಾಡುವಂಥದ್ದು, ಅದೆಲ್ಲ ಅದರ ಹೊಟ್ಟೆ ಒಳಗೆ ಇರುವಂಥದ್ದೆಲ್ಲ ಬಿಸಾಡೋದು. ನಂತರ ರವ ಇರ್ತದೆ, ಅದನ್ನು ಸರಿಯಾಗಿ ನೀರಲ್ಲಿ ತೊಳಿಬೇಕು. ನೋಡಿ, ಅದರಲ್ಲಿ ನಂತರ ಅದರ ಹೊಯ್ಗೆ ಎಲ್ಲ ಇರ್ತದೆ, ಸ್ಯಾಂಡ್ ಎಲ್ಲ ಒಳಗೆ. ಅದನ್ನೆಲ್ಲ ಚೆಂದ ಮಾಡಿ ಉಪ್ಪು ನೀರು ಸಾಲ್ಟ್ ಹಾಕಿದ್ದು ನೀರಲ್ಲಿ ನಾವು ವಾಶ್ ಮಾಡುವಂಥದ್ದು. ಫಸ್ಟ್ ವಾಶ್ ಸಾಲ್ಟ್ ವಾಟರಲ್ಲಿ. ನಂತರ ನೋಡಿ, ಇನ್ನೊಂದು ನಾನು ಮಾಡಿ ತೋರಿಸ್ತೇನೆ ನಿಮಗೆ, ಸರಿಯಾಗಿ ಕಾಣಲಿಲ್ಲ ಅಂದರೆ ಈಗ ಎಳೀರಿ. ನಂತರ ಇದನ್ನು ನೋಡಿ ಇಲ್ಲಿಂದ ಹೀಗೆ ಎಳೆದು ತೆಗಿಬೇಕು. ನೋಡಿ, ಈ ಥರ ಅದು ಬಿಸಾಡುವಂಥದ್ದು. ಅದು ತೆಗೆಯುವಾಗ ಕರೆಕ್ಟಾಗಿ ತೆಗಿಬೇಕು, ಇಲ್ಲಾಂದರೆ ಇಂಕ್ ಅದು ಹೊಡಿತದೆ, ಫುಲ್ ಕಪ್ಪು ಅದರದ್ದು ಇಂಕು ಪೂರ್ತಿಯಾಗಿ ಅಂಟ್ಕೊಂಡ್ಬಿಡ್ತದೆ. ನೋಡಿ, ಇದನ್ನು ಸಹ ತೆಗಿಬೇಕು, ಇಲ್ಲದ್ರೆ ಅದು ತಲೆ ತಿನ್ನುವಾಗ ನಮಗೆ ಕಲ್ಲು ಸಿಕ್ಕಿದಂಗೆ ಆಗ್ತದೆ. ಅದಕ್ಕೋಸ್ಕರ ಇದನ್ನು ತೆಗಿಲೇಬೇಕು. ನೋಡಿ, ಪ್ಲಾಸ್ಟಿಕ್ ಟೈಪ್ ಇರ್ತದೆ, ಅದು ಎರಡು ಇರ್ತದೆ, ಅದನ್ನು ತೆಗಿಲೇಬೇಕು. ನಂತರ ಈ ಭಾಗವನ್ನು ನಡುವಲ್ಲಿ ಕಟ್ ಮಾಡ್ಕೊಳ್ಳೋಣ. ಇದೆರಡನ್ನು ಉಪ್ಪು ನೀರಲ್ಲಿ ಹಾಕಿ ತೊಳೆಯುವ. ಫಸ್ಟ್ ವಾಶ್ ಮಾತ್ರ, ಮತ್ತೆಲ್ಲ ಸಾದಾ ನೀರಲ್ಲಿ ಕೂಡ ತೊಳಿಬೋದು ನಾವು. ಈಗ ಅದರದ್ದು ಸಿಪ್ಪೆ ತೆಗೆಯುವಂಥದ್ದು, ಅದು ತುಂಬ ಈಸಿಯಾಗಿ ಬರ್ತದೆ. ತುಂಬ ಟೇಸ್ಟ್ ಇದು ಮಾಡಿದ ಮೇಲೆ. ಸುಕ್ಕ ಮಾಡ್ತಾರೆ, ಇದನ್ನು ಸುಕ್ಕ ಮಾಡ್ತೇವೆ ನಾವು. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ, ಆನಿಯನ್ ಮತ್ತು ಟೊಮೆಟೊ ಎಲ್ಲ ಆಯಿಲಲ್ಲಿ ಫ್ರೈ ಮಾಡಿಕೊಂಡು, ನಂತರ ನೀವು ಬಫಾತ್ ಪುಡಿ ಅಥವಾ ಚಿಕನ್ ಮಸಾಲ ಕೂಡ ಹಾಕ್ಬೋದು, ಇಲ್ಲಾಂದರೆ ಕಡ್ದು ಕೂಡ ಹಾಕ್ಬೋದು. ಮಸಾಲೆಯನ್ನು ಅರ್ದು ಕೂಡ ಹಾಕ್ಬೋದು ನಾವು, ಪುಳಿ ಮುಂಚಿ ಥರ. ನಂತರ ಲಾಸ್ಟಿಗೆ ತೆಂಗಿನ ತುರಿ ಎಲ್ಲ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಕಲಸುವಂಥದ್ದು. ಮಸಾಲೆ ಕಡ್ದು ಹಾಕಬೇಕು ಬೇಕಿದ್ರೆ. ನೋಡಿ, ಇದು ಕೂಡ ಮೀನನ್ನು ತಿಂದಿದೆ ನೋಡಿ, ಎರಡು ಮೀನು ತಿಂದಿದೆ ನೋಡಿ. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾವು. ಇಂಡಿಯನ್ನೆಲ್ಲ ಗ್ಲೌಸ್ ಎಲ್ಲ ಹಾಕೋದಿಲ್ಲ ಕೈಗೆ.
ನೋಡಿ ಎಲ್ಲ ಕಪ್ಪೆಲ್ಲ ಹೋಗಬೇಕು, ಅದನ್ನು ಎಳ್ದೆಳ್ದು ತೆಗಿಬೇಕು. ತೆಗೆದ ನಂತರ ಉಪ್ಪು ನೀರಲ್ಲಿ ಸಹ ತೊಳಿಬೇಕು ನಾವು ಚಂದ ಮಾಡಿ. ರವೆ ರವೆ ಇರ್ತದೆ, ನೋಡಲಿಕ್ಕೆ ಕಾಣೋದಿಲ್ಲ, ಆದರೆ ಇರ್ತದೆ ಅಲ್ಲಿ. ನೋಡಿ ಎಷ್ಟು ಕ್ಲೀನ್ ಆಯಿತು. ಇದನ್ನು ಮತ್ತೆ ಕಟ್ ಮಾಡಿದರೆ ಆಯಿತು. ಸ್ಕ್ವೇರ್ ಆದರೆ ನಿಮಗೆ ಹೇಗೆ ಬೇಕು ಆ ಥರ ಕಟ್ ಮಾಡ್ಕೊಳ್ಬೋದು. ಸಣ್ಣ ಸಣ್ಣಕ್ಕೆ ಆದರೂ ಕಟ್ ಮಾಡ್ಕೋಬೋದು. ಓಕೆ, ಇಲ್ಲಿಗೆ ಮುಗಿಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಎಲ್ಲರಿಗೂ.